ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾಗಿ 26 ಜನ ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ತೇಜಸ್ವಿ ಸೂರ್ಯ ಅವರು ಕೂಡ ಶ್ರೀನಗರಲ್ಲೇ ಇದ್ದರು. ಪಬ್ಲಿಕ್ ಕಮಿಟಿ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇತ್ತು, ಹಾಗಾಗಿ ಅವರು ಇಲ್ಲೇ ಉಳ್ಕೊಂಡಿದ್ರು. ಈ ಘಟನೆ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಶ್ರೀನಗರದಲ್ಲಿದ್ದರು. ನಿನ್ನೆಯಿಂದಲೂ ಕೂಡ ಅವರು ಕನ್ನಡಿಗರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಮತ್ತು ಅವರನ್ನು ವಾಪಸ್ ತವರಿಗೆ ಕಳಿಸುವಂಥ ನಿಟ್ಟಿನಲ್ಲಿ, ಮೃತದೇಹಗಳನ್ನ ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಈ ಇನ್ಸಿಡೆಂಟ್ ಆದಾಗ ನೀವು ಕೂಡ ಶ್ರೀನಗರಲ್ಲಿ ಇದ್ರಿ, ಮತ್ತು ಮೀಟಿಂಗ್ ನಡಿಬೇಕಾದಂಥ ಸಂದರ್ಭದಲ್ಲೇ ಗೊತ್ತಾಯಿತು ಅಂತ ಹೇಳಿದ್ರಿ. ಏನಾಯಿತು ಸರ್ ಆ್ಯಕ್ಚುಲಿ? ಕಳೆದ 2 ದಿವಸದಿಂದ ಗುಲ್ಮಾರ್ಗು ಮತ್ತು ಶ್ರೀನಗರಲ್ಲಿ, ಜಮ್ಮು ಕಾಶ್ಮೀರದ ಗುಲ್ಮಾರ್ಗು ಶ್ರೀನಗರದಲ್ಲಿ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ನಡೀತಾ ಇತ್ತು. ಗುಲ್ಮಾರ್ಗ್ನಲ್ಲಿ ಮೊನ್ನೆ ಮೀಟಿಂಗ್ ಮುಗೀತು. ನಿನ್ನೆ ಗುಲ್ಮಾರ್ಗ್ ಮೀಟಿಂಗ್ ಮುಗಿಸಿ ನೆನ್ನೆ ಶ್ರೀನಗರಿಗೆ ಬಂದಿದ್ವಿ. ನಿನ್ನೆ PAC ಮೀಟಿಂಗ್ ನಡೆಯುವಂಥ ಟೈಮ್ನಲ್ಲಿ ಜಮ್ಮು ಕಾಶ್ಮೀರದ ಚೀಫ್ ಸೆಕ್ರೆಟರಿ ಕೂಡ ನಮ್ಮ ಮೀಟಿಂಗ್ನಲ್ಲಿದ್ದರು. ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ರು. ಇಲ್ಲಿಂದ ನಮ್ಮ ಟೂರಿಸಮ್ಮು, ಇಲ್ಲಿನ ಬ್ಯಾಂಕ್ ವ್ಯವಸ್ಥೆ, ಇಲ್ಲಿನ ಸ್ಕಿಲ್ ಡೆವಲಪ್ಮೆಂಟು, ಬೇರೆ ಬೇರೆ ವಿಷಯಗಳು ಚರ್ಚೆ ಆಗ್ತಾಯಿತ್ತು. ಸಡನ್ನಾಗಿ ಮಧ್ಯದಲ್ಲಿ ಸುಮಾರು 2:30 ಆಸ್ಪಾಸ್ನಲ್ಲಿ ಅವ್ರಿಗೊಂದು ನೋಟಿಫಿಕೇಷನ್ ಬಂತು. ತಕ್ಷಣ ಅನೌನ್ಸ್ ಮಾಡಿ ಈ ಥರದ್ದೇನೋ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ನಾನು ಹೊರಡಬೇಕು ಅಂತ ಹೇಳಿ ಅವರು ಕೂಡ ತಿಳಿದ್ರು. ತಕ್ಷಣ ಆಗ ವಿಷಯ ಏನು ಅಂತ ಗೊತ್ತಾಯಿತು. ಸ್ಥಳೀಯವಾಗಿ ಪೊಲೀಸ್ನವ್ರಿಗೆಲ್ಲ ತಿಳಿದ ಮೇಲೆ ಗೊತ್ತಾಯಿತು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಟೆರರ್ ಅಟ್ಯಾಕ್ ಆಗಿದೆ ಅಂತ. ತಕ್ಷಣದಲ್ಲಿ ಇಲ್ಲಿನ, ಯಾಕೆಂದರೆ ಮೊನ್ನೆ ಗುಲ್ಮಾರ್ಗಲ್ಲಿ, ಶ್ರೀನಗರದಲ್ಲೂ ತುಂಬ ಜನ ಕನ್ನಡದವ್ರು ಸಿಗ್ತಾನೆ ಇದ್ದರು. ನೀವು ಇಲ್ಲಿ ಬಂದಾಗ ನೋಡಿದ್ದೀರಾ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮವ್ರು ಬಂದಿದ್ದಾರೆ ಅಂತ. ಸೊ ನಮ್ಮವ್ರು ಯಾರಾದರೂ ಇದ್ರು ಸಿಗಾಕೊಂಡಿರ್ತಾರೆ, ಏನಾರು ಆಗಿದೆಯಾ, ನಮ್ಮವ್ರು ಯಾರಾದರೂ ಕರ್ನಾಟಕದವ್ರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ರಾಜ್ಯದ ಲೆಫ್ಟಿನೆಂಟ್ ಗವರ್ನರ್ ಅವ್ರ ಆಫೀಸಿಗೆ ಮಾತಾಡಿ, DGP ಅವ್ರಿಗೆ ಮಾತನಾಡಿ ತಿಳ್ಕೊಂಡ ವಿಷಯಗಳು. ಆಗ ಜಸ್ಟು ಮಂಜುನಾಥ್ ರಾವ್ ಅವರದ್ದು ಡೆತ್ದು ಕನ್ಫರ್ಮೇಷನು ಸಾಯಂಕಾಲ ಒಂದು 5:30-6 ಗಂಟೆ ಸುಮಾರಿಗೆ ಬಂತು. ಬಟ್ ಭಾಳ ಕನ್ಫ್ಯೂಷನ್ ಇತ್ತು, ಎಲ್ಲಿ ಏನು ನಡೀತಾ ಇದೆ. ಏಕೆಂದರೆ ಫೋನ್ಗಳ ಸಂಪರ್ಕ ಸಿಗ್ತಿರಲಿಲ್ಲ. ನೀವು ಪ್ರೀಪೇಯ್ಡ್ ಫೋನ್ ಇತ್ತು ಅಂತಂದರೆ ನೀವು ಕಾಶ್ಮೀರಕ್ಕೆ ಬರ್ತಿದ್ದಂಗೆ ಅದು ಬಂದಾಗೋಗುತ್ತೆ. ಸೊ ಫೋನ್ಗಳು ಕೆಲವ್ರಿಗೆ ಸಿಗ್ತಿರಲಿಲ್ಲ. ಆಮೇಲೆ ಈ ಅಟ್ಯಾಕ್ ಆಗಿದ್ದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಂಥ ಒಂದು ಜಾಗ, ಅದನ್ನು ಬೆಟ್ಟದ ಮೇಲಿರುವಂಥ ಜಾಗ. ಕೆಳಗಡೆ ಪೊಲೀಸ್ ವ್ಯವಸ್ಥೆ ಮತ್ತು ಬೇರೆ ಎಲ್ಲರೂ ವ್ಯವಸ್ಥೆ ಇರುವಂಥದ್ದು, ಅಲ್ಲಿಂದ ಮೇಲ್ಗಡೆ ಕೆಳಗಡೆ ಕರ್ಕೊಂಬರುವಂಥದ್ದು, ಇದೆಲ್ಲ ಕೋಆರ್ಡಿನೇಷನ್ ಆಗ್ತಾಯಿತ್ತು. ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಸಾಕಷ್ಟು ಕ್ಲಾರಿಟಿ ಸಿಕ್ತು. DC ಶ್ರೀನಗರದವರು ಮಾತನಾಡಿದ್ರು. ಅವರ ನಮಗೆ ಅಚಾನಕ್ಕಾಗಿ CRPF ಕಮಾಂಡೆಂಟು ಇಲ್ಲಿ ನೋಡ್ತಾ ಇರುವಂಥವ್ರು ಕನ್ನಡದವ್ರು ಆ್ಯಕ್ಚುಲಿ. ಆಮೇಲೆ DC ಶ್ರೀನಗರದವ್ರು ಯಾರಿದ್ದಾರೆ ಅವರ ಮನೆಯವರು, ಅವ್ರ ವೈಫು ನಮ್ಮ ಬೆಳಗಾಂನವರು. ಸೊ ಈ 2 ಕನೆಕ್ಷನ್ನಿಂದಾಗಿ ಅವ್ರಿಗೆ ಸ್ವಲ್ಪ ವಿಶೇಷವಾಗಿ ಕರ್ನಾಟಕದವ್ರ ಬಗ್ಗೆ ಕಾಳಜಿ ತೊಗೊಳ್ಳೋದಕ್ಕೆ ಒಂದು ಪುಷ್ ಮಾಡಲಿಕ್ಕೆ ಅವಕಾಶ ಆಯಿತು. ರಾತ್ರಿ ಒಳಗಡೆ ಕರ್ನಾಟಕ ಸರ್ಕಾರದಿಂದನೂ ನಾನು ಚೀಫ್ ಸೆಕ್ರೆಟರಿ ಅವ್ರ ಹತ್ರನೂ ಮಾತನಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳಷ್ಟೊತ್ತಿಗಾಗಲೇ ಒಂದು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದರು. ಸಂತೋಷ್ ಲಾಡ್ ಅವ್ರಿಗೂ ಇಲ್ಲಿ ಬರಲಿಕ್ಕೆ ವ್ಯವಸ್ಥೆ ಆಗಿತ್ತು. ಚೇತನ್ ಅಂತ ಹೇಳಿ ಕರ್ನಾಟಕದ ಅಧಿಕಾರಿಗಳು ಅವ್ರನ್ನ ಮಾತನಾಡಿಸಿದ್ದೀರಿ. ಅವರು ಕೂಡ ಇಲ್ಲಿಗೆ ಬಂದು ಪೆಹಲ್ಗಾಮ್ನಲ್ಲಿ ಕೋಆರ್ಡಿನೇಷನ್ ಎಲ್ಲ ಮಾಡಿದ್ರು. ಸಮಸ್ಯೆ ಆಗಿದ್ದೇನು ಅಂತಂದರೆ ಯಾರು ಎಲ್ಲಿದ್ದಾರೆ, ಅವರ ದೇಹ ಎಲ್ಲಿದೆ, ಮೃತದೇಹ ಎಲ್ಲಿದೆ, ಇಂಜೂರ್ಡ್ ಆಗಿರೋರು ಎಲ್ಲಿದ್ದಾರೆ ಅಂತ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಬೆಂಗಳೂರಿನಿಂದನೂ ತುಂಬ ಜನ ನಮಗೆ, ಆ್ಯಕ್ಚುಲಿ ನಮ್ಮ ಪಾರ್ಟಿ ಕಾರ್ಯಕರ್ತರು ಕೂಡ ಸಹಾಯ ಮಾಡಿ ಕೆಲವ್ರದ್ದು ನಂಬರ್ಗಳನ್ನೆಲ್ಲ ಕೊಡಿಸಿದ್ರು. ಪಲ್ಲವಿ ಅವ್ರ ಜೊತೆಗೆ ಚನ್ನಬಸಪ್ಪನವರು ಶಿವಮೊಗ್ಗದಿಂದ ಸಂಪರ್ಕದಲ್ಲಿದ್ದರು. ಅವ್ರ ಮನೆಯವ್ರದ್ದೆಲ್ಲ ನಂಬರ್ ಕೊಟ್ಟರು. ರಾತ್ರಿ ಸುಮಾರು 10:30, 11 ಗಂಟೆ, 12 ಗಂಟೆ ಅಷ್ಟೊತ್ತಿಗೆ ಪೆಹಲ್ಗಾಮಿಗೆ ಸ್ಪೆಷಲ್ ವೆಹಿಕಲ್ಗಳನ್ನು ಕಳಿಸಿ ಸುಜಾತ ಅವ್ರ ಮನೆಯವರು, ಸುಜಾತ ಅವರಿಗೆ 3 ವರ್ಷದೊಂದು ಮಗು ಇದೆ, ಅವರು ಮತ್ತು ಅವರ ಮಗು ಶ್ರೀನಗರಿಗೆ ಬರೋದಕ್ಕೆ, ಪಲ್ಲವಿಯವರು ಮತ್ತು ಪಲ್ಲವಿಯವರ ಮಗ ಶ್ರೀನಗರಿಗೆ ಬರೋದಕ್ಕೆ, ಮತ್ತು ಇನ್ನೊಬ್ಬರು ಮಧುಸೂದನ್ ರಾವ್ ಅಂತ ಹೇಳಿ ಅವರ ಫ್ಯಾಮಿಲಿಯವರು, ಅವ್ರ ಜೊತೆಗೆ ಅವ್ರ ಬ್ರದರ್ಸು ಎಲ್ಲ ಬಂದಿದ್ದರು. ಅವರೆಲ್ಲ ಶ್ರೀನಗರಿಗೆ ಬರೋದಕ್ಕೆ ವ್ಯವಸ್ಥೆ ಕಲ್ಪಿಸಲಾಯಿತು. ಸುಮಾರು 3-3:30 ಅಷ್ಟೊತ್ತಿಗೆ ಎಲ್ಲರೂ ಬಂದಿದ್ದರು ಶ್ರೀನಗರಿಗೆ. ಇಲ್ಲಿ ITC ಮತ್ತು ಬೇರೆ ಬೇರೆ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತನಾಡಿ ಅವರಿಗೆ ಸ್ಟೇ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಇವತ್ತು ಬೆಳಗ್ಗೆ ಎಲ್ಲ, ರಾತ್ರಿ ಕೆಲವ್ರದ್ದು ಇವತ್ತು ಬೆಳಗ್ಗೆ ಎಲ್ಲ ಪೋಸ್ಟ್ಮಾರ್ಟಮ್ ಆಗಿ PCR-ನಲ್ಲಿತ್ತು. ಇವತ್ತು ಬೆಳಗ್ಗೆ ಅಮಿತ್ ಶಾ ಅವ್ರು ಬಂದು ಅವ್ರನ್ನೆಲ್ಲರೂ ಮಾತನಾಡಿಸಿದ್ರು. ಈಗ ಮಧ್ಯಾಹ್ನ 3 ಗಂಟೆಗೆ ಸ್ಪೆಷಲ್ ಫ್ಲೈಟು ಅರೇಂಜ್ ಆಗಿದೆ. ಅದರಲ್ಲಿ ನಾನು ಕೂಡ ಅವ್ರ ಜೊತೆಗೇ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಮಧುಸೂದನ್ ರಾವ್ ಅವರ ಫ್ಯಾಮಿಲಿ ಬೆಳಗ್ಗೆ ರಿಕ್ವೆಸ್ಟ್ ಮಾಡಿದ್ರು ನನಗೆ, ಅವರ ಊರು ಆಂಧ್ರ ಪ್ರದೇಶದಲ್ಲಿರುವಂಥದ್ದು, ನೀವು ಚೆನ್ನೈಗೆ ನಮ್ಗೆ ಹತ್ತಿರ ಆಗುತ್ತೆ, ಅಲ್ಲಿಂದ ನಾವು ಬೈ ರೋಡ್ 3 ಅವರಲ್ಲಿ ಹೋಗ್ತೀವಿ ಅಂತ. ಸೊ ಅವರಿಗೆ ಮುಂಬೈನಿಂದ ಅವರು ಇನ್ನೊಂದು ಫ್ಲೈಟ್ನಲ್ಲಿ ಚೆನ್ನೈಗೆ ಹೋಗ್ತಾರೆ. ಸಾಯಂಕಾಲ 6 ಗಂಟೆ ಫ್ಲೈಟ್ನಲ್ಲಿ ಪಲ್ಲವಿಯವರು ಮತ್ತು ಅವರ ಮಗ, ಅದರಲ್ಲಿ ಮಂಜುನಾಥ್ ಅವರ ಫ್ಯಾಮಿಲಿಯವರು ಅಲ್ಲಿಗೆ ಬರ್ತಾರೆ. ನಮ್ಮ ಸುಜಾತ ಅವರು ಮತ್ತು ಅವರ ಕುಟುಂಬದವರು 3 ಗಂಟೆ ಫ್ಲೈಟ್ನಲ್ಲಿ ಮುಂಬೈಗೆ ಹೋಗಿ ಮುಂಬೈಯಿಂದ ಬರುವಂಥ ಕನೆಕ್ಟಿಂಗ್ ಫ್ಲೈಟ್ ಇದೆ. ಅದರಲ್ಲಿ ಸುಮಾರು ಒಂದು 7:30 ಅಷ್ಟೊತ್ತಿಗೆ ಬೆಂಗಳೂರು ತಲುಪ್ಬೋದು. ಇವತ್ತು ಇನ್ನೇನು ಹೊರಡಬೇಕು 3 ಗಂಟೆಗೆ. ನೀವು ಯಾರ ಜೊತೆ ಟ್ರಾವೆಲ್ ಮಾಡ್ತಿದ್ದೀರಿ ಸರ್?
ಮಂಜುನಾಥ್ ಅವರ ಫ್ಯಾಮಿಲಿ, ನಮ್ಮ ಸುಜಾತ ಅವ್ರ ಫ್ಯಾಮಿಲಿ ಮತ್ತು ಇವರು ಮಧುಸೂದನ್ ಅವ್ರ ಫ್ಯಾಮಿಲಿ, ಅವರಿಬ್ಬರು ಇಲ್ಲಿಂದ ಮುಂಬೈಗೆ ಹೋಗಿ ಮುಂಬೈನಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂಥ ಫ್ಲೈಟು. ಆ ಫ್ಲೈಟ್ನಲ್ಲೇ ಅವರ ಪಾರ್ಥಿವ ಶರೀರವನ್ನು ಕೂಡ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಆಗಿದೆ. ಆ ಫ್ಲೈಟ್ನಲ್ಲಿ ನಾನು ಅವ್ರ ಕುಟುಂಬದ ಜೊತೆಗೇ ಬರ್ತಾ ಇದ್ದೀನಿ. ಈಗ ನೀವು ಬೆಳಗ್ಗೆ ಹೋಗಿದ್ರಿ, ಅವರ ಕುಟುಂಬಸ್ಥರನ್ನೆಲ್ಲ ಮಾತಾಡಿಸಿದ್ರಿ, ಹೇಗಾಯ್ತಂತೆ ಮತ್ತು ಆ ಕ್ಷಣ ಹೇಗಿತ್ತು ಅಂತ ಅವ್ರೇನಾದ್ರು? ತಾವು ಕೂಡ ನೋಡಿದ್ರಿ, ಅಮಿತ್ ಶಾ ಅವರು ಬಂದು ಅವ್ರನ್ನೆಲ್ಲ ಮಾತನಾಡಿಸಿದಾಗ ನಿಜವಾಗ್ಲೂ ಹೃದಯ ವಿದ್ರಾಕವಾದಂಥ ಒಂದು ಸ್ಥಿತಿ ಅದು. ಹೆಸರು ಕೇಳಿ ಹಿಂದೂನ ಮುಸ್ಲಿಮ ಅನ್ನೋದನ್ನು ಕ್ಲಾರಿಫಿಕೇಷನ್ ಮಾಡಿಕೊಂಡು ಕಲ್ಮಾ ಓದು ಅಂತ ಹೇಳಿ ಕೇಳಿ, ಕಲ್ಮಾ ಅಂತಂದ್ರೆ ಅವ್ರದ್ದು ಈ ನಮಾಜ್ ಪಾಠ, ಅದನ್ನು ಹೇಳಲಿಕ್ಕೆ ಬರಲಿಲ್ಲ ಅಂತ ಅಂದಿದ ತಕ್ಷಣ ಅವನನ್ನು ಹೊಡೆದು ಕೊಂದಿದ್ದಾರೆ. ಹಿಂದೂ ಅನ್ನೋ ಕಾರಣಕ್ಕೋಸ್ಕರನೇ ಅವರನ್ನು ಮರ್ಡರ್ ಮಾಡಿರುವಂಥದ್ದು. ಬಹುಶಃ ಕಾಶ್ಮೀರದ ಇತಿಹಾಸದಲ್ಲೇನೆ, ಅದರಲ್ಲೂ ಕಳೆದ 10 ವರ್ಷದಲ್ಲಿ ಈ ರೀತಿಯಾದಂಥ ಬರ್ಬರವಾದಂಥ ಅಟ್ಯಾಕು ನಾವೆಂದೂ ನೋಡೇ ಇರಲಿಲ್ಲ. ಯಾರ್ಯಾರು ಭಯೋತ್ಪಾದನೆಗೆ ಧರ್ಮ ಇಲ್ಲ, ಭಯೋತ್ಪಾದನೆಗೆ ಜಾತಿ ಇಲ್ಲ, ಭಯೋತ್ಪಾದನೆ ಅಂತಂದರೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ನಾಚಿಕೆನ ತಲೆ ಬಗ್ಗಿಸ್ಬೇಕು. ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಹೊಡೆದಿರೋದು. ಪಕ್ಕದಲ್ಲಿದ್ದಂಥ ಮುಸ್ಲಿಮ್ರನ್ನ ಬಿಟ್ಟಿದ್ದಾರೆ, ಆದರೆ ಇವನು ಹಿಂದೂ ಅಂದಿದ ತಕ್ಷಣ ಅವನಿಗೆ ಗುಂಡು ಹೊಡೆದಿದ್ದಾರೆ. ಅದು 3 ವರ್ಷದ ಮಗು. ಆ ಮಗುಗೆ ಏನೂ ಗೊತ್ತಾಗಿರಲಿಲ್ಲ. ಇವತ್ತು ಸುಜಾತ ಅವ್ರ ಮಗು ಜೊತೆ ಬೆಳಗ್ಗೆ ಮಾತಾಡ್ತಾ ಇದ್ದೆ, ಯಾವ ಸ್ಕೂಲ್ಗೆ ಹೋಗ್ತೀಯಾ, ಯಾವುದು ಏನು ನರ್ಸರಿಗೆ ಹೋಗ್ತೀಯಾ ಅಂತಂದರೆ ಅದೆಲ್ಲ ಪಾಪ ಯಾವುದೋ ಮಾತಾಡ್ತಾ ಇತ್ತು. ಆ ಮಗು ಎದುರುಗಡೆ ತಲೆಗೆ ಗುಂಡಿಟ್ಟು ಹೊಡೆದಿದ್ದಾರೆ. ಮಂಜುನಾಥ ರಾವ್ ಅವರ ಹೆಂಡತಿ ಮತ್ತು ಮಗು ಅವರಿಬ್ಬರು ಎದುರುಗಡೆ ನಿಂತ್ಕೊಂಡಾಗ ಎದುರುಗಡೆ ತಲೆಗೆ ಗುಂಡಿಟ್ಟು ಅವರ ಗಂಡನ ಕೊಂದಿದ್ದಾರೆ. ನೀವು ಇಮ್ಯಾಜಿನ್ ಮಾಡಿ, ಇವತ್ತಲ್ಲಿ ದೇಶದ ಎಲ್ಲ ಮೂಲೆಯಿಂದ ಇದ್ದರು, ಎಲ್ಲ ಜಾತಿ ಜನಾಂಗದವರಿದ್ದರು, ಎಲ್ಲ ಭಾಷೆ ಮಾತನಾಡೋರಿದ್ದರು, ಆದರೆ ಅವರೆಲ್ಲರಲ್ಲೂ ಕಾಮನ್ ಇದ್ದಿದ್ದು ಏನು ಅಂತಂದರೆ ಅವ್ನು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಹೊಡೆದಿದ್ರು. ಈ ಸತ್ಯ ಸಂಗತಿ ಇದಕ್ಕಿಂತ ಸ್ಪಷ್ಟವಾಗಿ ನಮ್ಮ ದೇಶದ ಜನಕ್ಕೆ ಇನ್ನೇನು ಹೇಳಬೇಕು ಗೊತ್ತಾಗಲ್ಲ. ಇದರಿಂದ ನಾವು ಪಾಠ ಕಲೀಲಿಲ್ಲ, ಇದರಿಂದ ನಾವು ಒಗ್ಗಟ್ಟು ಕಲೀಲಿಲ್ಲ, ಇದರಿಂದ ನಾವು ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂತಂದರೆ ಭಗವಂತ ಬಂದರೂ ನಮ್ಮನ್ನು ಕಾಪಾಡೋಕ್ಕಾಗಲ್ಲ. ಸರ್, ಈಗ ನೋಡಿ, ಆರ್ಟಿಕಲ್ 370 ರದ್ದಾದ ಮೇಲೆ ಒಂದು ಹಂತಕ್ಕೆ ಪರಿಸ್ಥಿತಿ ಎಲ್ಲವೂ ಕೂಡ ಸುಧಾರಿಸಿದೆ, ಹಿಡಿತಕ್ಕೆ ಬಂದಿದೆ, ಟೂರಿಸಮ್ ಆರಾಮಾಗಿ ಹೋಗಿ ಮಾಡ್ಕೊಬರ್ಬೋದು, ಮೊದಲಿನ ಥರದ ಸಿಚುವೇಶನ್ ಇಲ್ಲ ಅನ್ನೋ ಥರದಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಅಮರನಾಥ್ ಯಾತ್ರೆ ಶುರುವಾಗೋದಿದೆ ಜುಲೈ 3ನೇ ತಾರೀಕಿಂದ. ಅದಕ್ಕಿಂತ ಮುಂಚೆ ಈ ಇನ್ಸಿಡೆಂಟ್ ನಡೆದಿರೋದು ಏನಾದರೂ ಸಂದೇಶ ಕೊಡೋ ಪ್ರಯತ್ನನ ಇದು? ಅಲ್ಲ, 100%. ಈ ಸತಿ ನೋಡಿ, ಸುಮಾರು ಶ್ರೀನಗರಕ್ಕೆ ಹೋದ ವರ್ಷ ಮತ್ತು ಈ ವರ್ಷ ಕಂಪೇರ್ ಮಾಡಿದ್ರೆ 1,80,00,000 ಜನ ಟೂರಿಸ್ಟ್ಗಳು ಕಳೆದ 1 ವರ್ಷದಲ್ಲಿ ಶ್ರೀನಗರಕ್ಕೆ ಬಂದಿದ್ದಾರೆ. ನಿನ್ನೆ ಕೂಡ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಎದುರುಗಡೆ ಇದೇ ವಿಚಾರವಾಗಿ ಪ್ರೆಸೆಂಟೇಷನ್ ಇದ್ದಿತ್ತು, ಹೆಂಗೆ ಇಂಪ್ರೂವ್ ಆಗ್ತಾ ಇದೆ ಅಂತ. ಜನಕ್ಕೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ಹೊಸ ಬ್ರಿಡ್ಜ್ಗಳು ಬರ್ತಾ ಇದೆ, ಕಾಲೇಜ್ಗಳು ಬರ್ತಾ ಇದೆ. ಈ ಟೆರರಿಸ್ಟ್ಗಳಿಗೆ ಇದು ಯಾವುದೂ ಆಗೋದು ಬೇಡ. ಈ ಕಾರಣಕ್ಕೋಸ್ಕರ ಫಸ್ಟ್ ಅಟ್ಯಾಕ್ ಮಾಡಿದ್ದು. ಎರಡನೇದು, ಅಮೆರಿಕದ ವೈಸ್ ಪ್ರೆಸಿಡೆಂಟು ಇಂಡಿಯಾದಲ್ಲಿರುವಂಥ ಟೈಮ್ನಲ್ಲಿ ವಿಶ್ವದ ಗಮನ ಈ ಕಡೆಗೆ ಹೋಗಬೇಕು ಅನ್ನೋವಂಥದ್ದು. ಮೂರನೇದು, ಪಾಕಿಸ್ತಾನ ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂಥ ಚೈನಾ ರೀತಿ ಇರುವಂಥ ಶಕ್ತಿಗಳು ಕೂಡ ಇಂಡಿಯಾದಲ್ಲಿ ಯಾವಾಗಲೂ ಈ ರೀತಿ ಒಂದು ಗಲಾಟೆ ವಾತಾವರಣ ಇದೆ, ಸಮಸ್ಯೆ ಇದೆ, ಅಶಾಂತಿ ಇದೆ ಅಂತಂದರೆ ಇಂಡಿಯಾಗೆ ಬರುವಂಥ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು, ಇನ್ವೆಸ್ಟ್ಮೆಂಟ್ಗಳು ಕಡಿಮೆ ಆಗ್ತವೆ. ಈ ಎಲ್ಲ ರೀತಿಯಲ್ಲಿ ಡೀಪ್ ಸ್ಟೇಟ್ಗಳು ಈ ರೀತಿ ಅಟ್ಯಾಕ್ಗಳ ಹಿಂದೆ ಇರ್ತವೆ. ಆದರೆ ಒಂದಂತೂ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ಬೋದು, ಇವತ್ತು ಬೆಳಗ್ಗೆ ಅಮಿತ್ ಶಾ ಅವರು ಒಂದು ಹೆಣ್ಮಗಳು, ಅವಳು ಒಂದು ವಾರದ ಹಿಂದೆ ಮದುವೆ ಆಗಿದ್ದಂಥ ಲೆಫ್ಟಿನೆಂಟ್ ವಿನಯ್ ನಾಯರ್ ಅವರ ಹೆಣ್ಮಗಳು ಕೈ ಹಿಡಿದು ಒಂದು ಮಾತು ಕೊಟ್ಟರು, ಅತ್ಯಂತ ಶೀಘ್ರದಲ್ಲಿ ಇದಕ್ಕೆ ಪ್ರತ್ಯುತ್ತರ ನಾವು ಕೊಡ್ತೀವಿ, ನ್ಯಾಯ ಒದಗಿಸ್ತೀವಿ ಅಂತ. 100ಕ್ಕೆ 100 ವಿಶ್ವಾಸ ಇದೆ, ನಂಬಿಕೆ ಇದೆ, ನಮ್ಮ ಸರ್ಕಾರ ಆ ಕೆಲಸ ಮಾಡುತ್ತೆ. ಏರ್ ಸ್ಟ್ರೈಕು ಅಥವಾ ಆ ಥರದ್ದೊಂದು ದಾಳಿ ನಿರೀಕ್ಷೆ ಮಾಡ್ಬೋದು. ನ್ಯಾಯ ಒದಗಿಸೋವಂಥ ಮತ್ತೆಂದೂ ಈ ರೀತಿಯಾದಂಥ ದಾಳಿ ಮಾಡಲಿಕ್ಕೆ ಧೈರ್ಯ ಮಾಡದಲ್ಲೇ ಇರುವಂಥ ಉತ್ತರ ನಮ್ಮ ಸರ್ಕಾರ ಕೊಡುತ್ತೆ. ನಾನು ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ, ಈ ಸಾಮಾನ್ಯವಾಗಿ ಇಲ್ಲಿರುವಂಥ ಜನರು ಅಥವಾ ವ್ಯಾಪಾರಸ್ಥರು ಏನಿದ್ದಾರೆ ಅವರು ಮತ್ತು ಈ ಟೆರರಿಸ್ಟ್ಗಳ ನಡುವೆ ಒಂದು ಅನೌಪಚಾರಿಕ ಒಪ್ಪಂದ, ಅದೇನು ಅಂದರೆ ಟೂರಿಸ್ಟ್ಗಳ ಮೇಲೆ ದಾಳಿ ಮಾಡಲ್ಲ, ಯಾಕೆಂದರೆ ಟೂರಿಸಮ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ದಾಳಿ ಮಾಡಲ್ಲ ಅನ್ನೋದು ಅದೊಂದು ಅನೌಪಚಾರಿಕವಾದಂಥ ಒಪ್ಪಂದ ಇತ್ತು. ಬಟ್ ಈಗ ಈ ದಾಳಿ ನಡೆದಿರೋದು ಏನು ಸೂಚಿಸುತ್ತೆ ಅಂತ? ಯಾವ ಹಂತಕ್ಕೆ ಬೇಕಿದ್ರೂ ಅವ್ರು ಇಳಿಯಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು, ಇದು ಆಲ್ ಔಟ್ ವಾರಿಗೆ ರೆಡಿ ಆಗಿದ್ದಾರೆ ಅನ್ನೋದು ಅದು ಗೊತ್ತಾಗತ್ತೆ ಇದರಲ್ಲಿ. ಇದಕ್ಕೆ ಅದೇ ಉತ್ತರದಲ್ಲಿ, ಅದೇ ಭಾಷೆಯಲ್ಲಿ ಉತ್ತರ ಸರ್ಕಾರ ಕೊಡುತ್ತೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ತೇಜಸ್ವಿ ಸೂರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಶ್ರೀನಗರ.